ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಮಹಾರಾಜರ ಪ್ರಕಟ ದಿನ ಮಾರ್ಚ್ 20 ಐತಿ. ಹಾಗಾಗಿ ನಮ್ಮ ಒಂದು ಯುಗಾದಿ ಹಬ್ಬ ಕೂಡ 19 ತಾರೀಕು ಐತಿ. ಮಾರ್ಚ್ 19 ಯುಗಾದಿ ಹಬ್ಬ. ಆನಂತರ ಮಾರ್ಚ್ 20 ಸ್ವಾಮಿ ಮಹಾರಾಜರ ಪ್ರಕಟ ದಿನ. ಸ್ವಾಮಿ ಮಹಾರಾಜರ ಪ್ರಕಟ ದಿನ 16 ಸ್ವಾಮಿ ಕೇಂದ್ರದಾಗ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಎಲ್ಲ ಸೇವೆಗಳನ್ನ ಅಲ್ಲಿ ಮಾಡ್ತಿರ್ತಾರೋ. ನಮ್ಮ ಸುತ್ತಮುತ್ತ ಕೇಂದ್ರಗಳು ಇಲ್ಲ ಅಂದ್ಕೂಡ ನಾವು ಮನ್ಯಾಗ ಯಾವ ರೀತಿ ಸೇವೆಯನ್ನು ಮಾಡ್ಕೋಬೋದು. ಈ 21 ದಿನದಾಗ ದತ್ತ ಒಂದು ಏನು ತತ್ವ ಇರ್ತೈತಿಲ್ಲ, ಅತ್ಯಂತ ಜಾಗೃತಿ ಇರ್ತೈತಿ. ಸ್ವಾಮಿ ಮಹಾರಾಜರ ನಾವು ಎಷ್ಟು ಸೇವೆಯನ್ನು ಮಾಡ್ತಿರ್ತೇವಲ್ಲ, ಈ ಒಂದು ನೋಡ್ರಿ ವಿಶೇಷ ದಿನಗಳಲ್ಲಿ ಮಾಡಿದ ಸೇವೆಗಳು ನಮ್ಗೆ ಅದರ ದುಪ್ಪಟ್ಟು ಫಲಪ್ರಾಪ್ತಿಯಾಗಿ ಸಿಗ್ತಿರ್ತೈತಿ. ಹಾಗಾಗಿ ಈ ಒಂದು 20 ದಿನದ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಮೊದಲನೇದಾಗಿ ನಿಯಮಗಳನ್ನ ಹೇಳ್ಕೊಡ್ತೇನೆ. ಈ 21 ದಿನ ಸಂಕಲ್ಪಯುಕ್ತ ಸೇವೆ ಮಾಡೋದಿತ್ತಂದ್ರೆ ನೀವು ಮಾಂಸಾಹಾರ ವರ್ಜ್ಯ ಇರ್ತೈತಿ. ಯಾವುದೇ ಒಂದು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಸ್ವಾಮಿ ಮಹಾರಾಜರ ಸೇವೆ ಆಗಲಿ, ಬೇರೆ ಯಾವುದೇ ಒಂದು ಸೇವೆಯನ್ನು ನಾವು ದೇವರ ಸೇವೆಯನ್ನು ಮಾಡುವಾಗ ಮಾಂಸಾಹಾರ ವರ್ಜ್ಯ ಇರ್ತೈತಿ. ಹಾಗಾಗಿ ಮಾಂಸಾಹಾರನ ಮಾಡೋಂಗಿಲ್ಲ, ನಾನ್ ವೆಜ್ ಊಟ ಮಾಡೋಂಗಿಲ್ಲ. ಆನಂತರ ಈ 21 ದಿನ ಪರಾನ್ನ ವರ್ಜ್ಯ ಅಂದರೆ ನಾವು ಸೇವೆಯನ್ನು ಏನು ಮಾಡ್ತಿರ್ತೇವೆ ನಮ್ಮ ಮನೆಯಿಂದ ಅಷ್ಟೇ ಊಟ ಮಾಡೋದಿರ್ತೈತಿ, ಬೇರೆದವ್ರ ಮನೆಯಿಂದ ಊಟ ಮಾಡೋಂಗಿಲ್ಲ. ಇನ್ನು ಅನಿವಾರ್ಯ ಪ್ರಸಂಗ ಏನೋ ಒಂದು ಫಂಕ್ಷನ್ಗೆ ಹೋಗೋದು ಬರ್ತಂದ್ರೆ ಅಲ್ಲಿ ನೀವು ಗಾಯತ್ರಿ ಮಂತ್ರ ಹೇಳಿ ಆ ಒಂದು ಊಟವನ್ನು ಮಾಡ್ಬೋದು. ಮೊದಲನೇದಾಗಿ ಸೇವೆ ಏನು ಮಾಡಬೇಕು, ಸೇವೆ ನೋಡ್ರಿ ಸ್ವಾಮಿ ಮಹಾರಾಜರ ಒಂದು ಸೇವೆದಾಗ ಅತ್ಯಂತ ಸರಳ ಸೇವೆ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ 21 ಪಾರಾಯಣ. ಈ 21 ಪಾರಾಯಣ ಇಷ್ಟು ಬದಲಾವಣೆಗಳು ತರ್ತಾವಲ್ಲ ಜೀವನದಾಗ. ಏನೇ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರವನ್ನು ಖಂಡಿತ ಸ್ವಾಮಿ ಮಹಾರಾಜರು ನೀಡ್ತಾರೋ. ಹಾಗಾಗಿ ಈ 21 ದಿನದ ಸೇವೆ ಅಂದರೆ ಸೇವೆಯನ್ನು ನಾಳಿನ 28/2/2026 ಈ ದಿನದಿಂದ ಆರಂಭ ಮಾಡಿ ನಮ್ಮ ಸೇವೆ ಯಾವಾಗ ಸಮಾಪ್ತಿ ಮಾಡೋದೈತೆ ಅಂದರೆ 20 ತಾರೀಕು ಸ್ವಾಮಿ ಮಹಾರಾಜರ ಪ್ರಕಟ ದಿನ ನಿಮಿತ್ತ ನಮ್ಗೆ ಆ ಸೇವೆಯನ್ನು ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡೋದೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ 21 ಪಾರಾಯಣ ಮಾಡಿರಿ, 51 ಮಾಡಿರಿ, ಅಂದರೆ ದಿವ್ಸಕ್ಕೆ 2 ಆದವು ಅಂದ್ರೆ ನಿಮ್ಮ ಅಲ್ಲಿ ಮುಗಿತಾವೆ. ಅತ್ಯಂತ ಸರಳ ಸೇವೆ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿದಿನ ಒಂದು ಪಾರಾಯಣ ಮಾಡ್ಬೇಕು. ನೀವು ಎಷ್ಟು ಆಗ್ತೈತೆ ಅಷ್ಟು ಪಾರಾಯಣ ಮಾಡಿರಿ. ಒಂದು ಟೈಮ್ ಫಿಕ್ಸ್ ಮಾಡ್ಕೊ, ಅಥವಾ ಬೆಳಗ್ಗೆ ಮಾಡಿರಿ ಅಥವಾ ಸಾಯಂಕಾಲ ಮಾಡಿರಿ. ಮಧ್ಯಾಹ್ನ 12ರಿಂದ 12:30 ಯಾವುದೇ ರೀತಿ ಸೇವೆ ಮಾಡೋಂಗಿಲ್ಲ. ಇದಷ್ಟೇ ನಿಯಮ. ಆನಂತರ ಇನ್ನು ಸ್ವಾಮಿ ಚರಿತ್ರೆ ಗ್ರಂಥ ಇಲ್ಲಪ್ಪ, ನಾವು ಏನು ಸೇವೆ ಮಾಡ್ಬೇಕಂದ್ರೆ 108 ತಾರಕ ಮಂತ್ರದ ಅನುಷ್ಠಾನವನ್ನು ಮಾಡಿರಿ. ನೋಡಿರಿ 21 ದಿನದಾಗ ಎಷ್ಟು ದಿವ್ಸಕ್ಕೆ ನಿಮ್ಗೆ ಎಷ್ಟು 5 ಸಲ 11 ಸಲ ಈ ರೀತಿ ಮಾಡಿದ್ರು ಕೂಡ ನಿಮ್ಮ 108 ತಾರಕ ಮಂತ್ರದ ಅನುಷ್ಠಾನ ಮುಗಿತಾವು. ಅದ್ರ ಜೊತೆಗೆ 11 ಮಾಳ ನಾಮಸ್ಮರಣೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ 11 ಮಾಳ 21 ದಿನ 11 ಮಾಳ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಬೇಕು. ಇಲ್ಲಪ್ಪ ಇವು ಯಾವೂ ಆಗಲ್ಲಂದ್ರೆ ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ, ತಾರಕ ಮಂತ್ರವನ್ನು ಹೇಳ್ರಿ. ಅದ್ರ ಜೊತೆಗೆ ಸ್ವಾಮಿ ಮಹಾರಾಜರ ಒಂದು ಕೇಂದ್ರದಾಗ ಏನಿರ್ತಾವಲ್ಲ ಅಲ್ಲಿ ಗುರುಚರಿತ್ರ ಪಾರಾಯಣ, ದುರ್ಗಾ ಸಪ್ತಶತಿ ಈ ರೀತಿ ಅನೇಕ ಸೇವೆಗಳು ಅಲ್ಲಿ ಮಾಡ್ತಿರ್ತಾರೋ ಅಲ್ಲಿ ಹೋಗಿ ನೀವು ಸೇವೆಯನ್ನು ಜಾಯ್ನ್ ಆಗ್ರಿ. ಈ ನಂತರ ನಾವು ಪ್ರತಿದಿನ ನಮ್ಮ ಮನ್ಯಾಗ ಈ 21 ದಿನ ನಾವು ಸರಳ ಸೇವೆ ಅಂದ್ರೆ ನಮ್ಮ ಮನ್ಯಾಗ ಮಹಾರಾಜರ ಆರತಿಯನ್ನು ಮಾಡೋದು. ಬೆಳಗ್ಗೆ 10:30 ಅಥವಾ ಸಾಯಂಕಾಲ 6 ಗಂಟೆ 6:28 ಆರತಿ ಆರಂಭ ಆಗ್ತಿರ್ತೈತಿ. ಹಾಗಾಗಿ ನೀವು ಆವಾಗ ನಿಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಆರತಿ ಯೂಟ್ಯೂಬ್ದಾಗ ಹೊಡೋದ್ರಂದ್ರೆ ಖಂಡಿತವಾಗಿ ಬರ್ತಾವೆ. ಆ ಆರತಿಯನ್ನು ನೀವು ಆ ಸ್ವಾಮಿ ಮಹಾರಾಜರಿಗೆ ಮನ್ಯಾಗ ಮಾಡೋದು. ಇಷ್ಟು ಸೇವೆ ಇದಾವೆ, ಸರಳ ಸೇವೆ. ಯಾರಿಗಾಗ್ತಿದ್ದಿಲ್ಲ ಅವರೆಲ್ಲರೂ ಇಲ್ಲ ಸಂಕಲ್ಪಯುಕ್ತ ಸೇವೆ ಮಾಡೋದಿಲ್ಲಾಗಿತ್ತಂದ್ರೆ ನೀವು ಪ್ರತಿದಿನ 3 ಅಧ್ಯಾಯ ಸ್ವಾಮಿ ಮಹಾರಾಜರ ನಾಮಸ್ಮರಣೆ, ತಾರಕ ಮಂತ್ರ ಇದನ್ನು ಕೂಡ ಮಾಡ್ಬೋದು. ಸಂಕಲ್ಪಯುಕ್ತ ಸೇವೆ ಮಾಡೋದಿತ್ತಂದ್ರೆ ಮೊದಲನೇ ದಿನ ನಾಳಿನ ದಿನ ಸಂಕಲ್ಪ ಮಾಡ್ಕೊಂಡು ಸೇವೆಯನ್ನು ಆರಂಭ ಮಾಡೋದಿರ್ತೈತಿ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಕೇಂದ್ರ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಒಂದು ತೆಂಗಿನಕಾಯಿ, ಸಕ್ಕರೆ, ಉದ್ಬತ್ತಿ ಹೋಗಿಕೊಟ್ಟ ಸ್ವಾಮಿ ಮಹಾರಾಜರಿಗೆ ನಮ್ಮ ಹಾರೈಕೆ ಅಂದರೆ ನಾವು ಯಾವುದಕ್ಕೋಸ್ಕರ ಈ ಸೇವೆಯನ್ನು ಮಾಡ್ಕೋದೇನು ನನ್ನ ಕಡೆಯಿಂದ ಈ ಸೇವೆಯನ್ನು ಮಾಡಿಸ್ಕೊರತ್ ಹೇಳಿ ನೀವು ಅಲ್ಲಿ ಹೋಗಿ ಸಂಕಲ್ಪ ಅಲ್ಲಿ ಮಾಡ್ಬೋದು. ಇಲ್ಲ ನಾ ಮನ್ಯಾಗ ಮಾಡ್ತೇನೆ ಅಂದ್ರೆ ನೀವು ಮನ್ಯಾಗ ತೆಂಗಿನಕಾಯಿ ಅಲ್ಲೇ ಇಟ್ಟು ಯಾವಾಗ ನೀವು ಮಹಾರಾಜರ ಕೇಂದ್ರ ಹೋಗ್ತಿದ್ಲ ಆವಾಗ ತೆಂಗಿನಕಾಯಿನ ಅಲ್ಲಿ ಕೊಟ್ಟು ಬರ್ಬೋದು. ಇಲ್ಲಪ್ಪ ನಮ್ಮ ಸುತ್ತಮುತ್ತ ಕೇಂದ್ರ ಇಲ್ಲಾಂದ್ರೆ ಆ ತೆಂಗಿನಕಾಯಿನ ಒಡೆದು ನೀವು ಪ್ರಸಾದ ರೂಪದಾಗ ನಿಮ್ಮ ಮನ್ಯಾಗ ತೊಗೋಬೋದು. ಹೊರಗಿನವ್ರಿಗೆ ಬೇರೆ ಯಾರಿಗೂ ಕೊಡೋಂಗಿಲ್ಲ. ಆ ತೆಂಗಿನಕಾಯ್ದು ಏನು ಪ್ರಸಾದ ಸ್ವೀಟ್ ಮಾಡಿರ್ತಿರಲ್ಲ ಅದನ್ನು ಇಷ್ಟು ಇರ್ತೈತಿ. ಆನಂತರ ಇನ್ನು ನಮ್ಗೆ ಯಾವುದೂ ಸೇವಾ ಬರಲ್ಲ, ಏನು ಓದಕ್ಕೆ ಬರಲ್ಲ, ಏನಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿಯೊಂದು ಅಧ್ಯಾಯಗಳನ್ನು ಕೂಡ ಹಾಕಿದ್ದೇನು. ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಕೂಡ ಹಾಕಿದ್ದೇನು. ಮತ್ತು ಲಘು ಗುರುಚರಿತ್ರೆ ಕೂಡ ಅನೇಕ ಜನರ ಕಡೆ ಇದ್ದಾವೆ, ಅದನ್ನು ಕೂಡ ನಾವು ಈ ಒಂದು 21ದಾಗ
ಆ ಸೇವೆಯನ್ನು ಮಾಡ್ಬೋದು. ಎಷ್ಟಾದ್ರೆ ನೋಡಿರಿ ಅದೇ ಮಾಡಬೇಕು ಇದೇ ಮಾಡಬೇಕಂತಿಲ್ಲ, ನಿಸ್ವಾರ್ಥ ಭಾವನೆಯಿಂದ ನಿಮ್ಗೆ ಯಾವ ಸೇವೆ ಆಗ್ತಿಲ್ಲ ಆ ಸೇವೆಯನ್ನು ಮಾಡಿರಿ. ನಿಮ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದಂದ್ರೆ ಇಲ್ಲ ನಾನು ಸಂಕಲ್ಪಯುಕ್ತ ಸೇವೆ ಮಾಡ್ತೇನೆ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಅತ್ಯಂತ ಅದ್ಭುತ ಫಲವನ್ನು ನೀಡ್ತೈತಿ, ನಮ್ಮ ಜೀವನದಾಗಿರುವ ಕಷ್ಟಗಳನ್ನು ದೂರ ಮಾಡ್ತಿರ್ತೈತಿ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತದ 21 ಪಾರಾಯಣ ಮಾಡಿರಿ. ಇಲ್ಲಾಂದ್ರೆ ನಾವು 108 ಪಾರಾಯಣ ಮಾಡೋದಿದೆ ಅಂದರೆ ನಾಳಿಂದನೂ ಕೂಡ ನೀವು ಆರಂಭ ಮಾಡ್ಬೋದು. 21 ಸ್ವಾಮಿ ಮಹಾರಾಜರ ಪ್ರಕಟ ದಿನಕ್ಕೆ ಸಮಾಪ್ತ ಅಲ್ಲಿಂದ ಮುಂದೆ ನಾವು ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈ ಯಾವುದೇ ಒಂದು ಸೇವೆಯನ್ನು ಮಾಡೋದೈತಂದ್ರೆ ಮೊದಲನೇದಾಗಿ ಆ ಸೇವೆ ಮ್ಯಾಗ ಮಹಾರಾಜರ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿರಿ. 1 ದಿನ 2 ದಿನ ಅಥವಾ 21 ದಿನ ಸೇವೆಯನ್ನು ಮಾಡಿರಿ ನನ್ನ ಕೆಲಸ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಂಗಿಲ್ಲ. ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಏನೇ ಕೊಡೋದಿದ್ರು ನಮಗೆ ಅತ್ಯುತ್ತಮವಾದನ್ನು ಆಯ್ಕೆ ಮಾಡಿ ಕೊಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಸೇವೆಯನ್ನು ಮಾಡಿರಿ. ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗೂ ಒಂದು ಒಳ್ಳೆಯ ಪ್ರಚಿತಿಯನ್ನು ನೀಡ್ತಾರೋ, ಅವ್ರ ಅನುಭವವನ್ನು ನೀಡ್ತಾರೋ, ಅವರು ಹಮ್ ಗಯಾ ನಹಿ ಜಿಂದಾ ಹೈ ವಾಕ್ಯದ ಪ್ರಚಿತಿಯನ್ನು ಪ್ರತಿ ಸಲ ನಿಮಗೆ ನೀಡಲಿ ಅಂತ ಹೇಳಿ ಭಾವಿಸುತ್ತಾ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೋದನು. ಇನ್ನು ನಮ್ಗೆ ಯಾವ್ಯಾವ ಟೈಮ್ದಾಗ ಸೇವೆ ಮಾಡಕ್ಕೆ ಬರಲ್ಲ ಅಂದ್ರೆ ನಮ್ಮ ಮನ್ಯಾಗ ಸೂತಕದ ಇತ್ತು ಅಥವಾ ಏನೋ ಸೂತಕ್ಕಿತ್ತಂದ್ರೆ ಸೇವೆ ಮಾಡಕ್ಕೆ ಬರೋಲ್ಲ. ಈ 21 ದಿನದಾಗ ನಡಕ್ಕೆ ಯಾವುದೇ ಒಂದು 5 ದಿನ ಗ್ಯಾಪ್ ಆದಂದ್ರೂ ಕೂಡ ನೀವು ಎರಡೆರಡು ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಬೆಳಗ್ಗೆ ಒಂದು ಪಾರಾಯಣ ಸಾಯಂಕಾಲ ಒಂದು ಪಾರಾಯಣ ಕೂಡ ನೀವು ಮಾಡ್ಬೋದು. ಒಂದು ಪಾರಾಯಣ ಅಂದರೆ 1 ರಿಂದ 21 ಅಧ್ಯಾಯ ಸಂಪೂರ್ಣ ಓದೋದು. ಒಂದೇ ಟೈಮ್ದಾಗ ಕೂತು ಹೋದ್ರೆ ಉತ್ತಮ. ಇಲ್ಲ ನಮ್ಮ ಇವತ್ತು ಈಗ 14 ಅಧ್ಯಾಯ ಮತ್ತು ಮಧ್ಯಾಹ್ನ ಒಂದು 14 ಅಧ್ಯಾಯ ಓದಿದ್ರು ನಡಿತೈತಿ. ಅಥವಾ 7 ಪಾರ್ಟ್ ಡಿವೈಡ್ ಮಾಡ್ಕೊಂಡ 3 ಟೈಮ್ ನೀವು ಮಾಡಿದ್ರು ನಡಿತೈತಿ. ಆದಷ್ಟು ಒಂದೇ ಟೈಮ್ದಾಗ ಓದೋಕ್ಕೆ ಪ್ರಯತ್ನ ಮಾಡಿರಿ. 1 ತಾಸು ಹಿಡಿತೈತಿ, ಆದ್ರೆ ಅತ್ಯಂತ ಅದ್ಭುತ ಫಲವನ್ನು ಕೊಡ್ತೈತಿ. ಎಲ್ಲಕ್ಕಿಂತ ಸರಳ ಸೇವೆ ಇದಾಗೈತಿ. ಇದ್ರ ಜೊತೆಗೆ ನೀವು ಸ್ವಾಮಿ ಮಹಾರಾಜ ಸತತ ನಾಮಸ್ಮರಣೆಯನ್ನು ಮಾಡಿ ಅದ್ರ ಜೊತೆಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಎಲ್ಲರಿಗೂ ಬೇಕಂತ ಹೇಳ್ಕೊತಾರೆ. ನಾ ಎಷ್ಟೋ ಸಲ ಕಮ್ಯುನಿಟಿ ಪೋಸ್ಟ್ದಾಗ ಸಕಟ್ ಹಾಕಿದೇನು ಮತ್ತು ವಿಡಿಯೋದಾಗ ಲಿಂಕ್ ಹಾಕಿದೇನು. ಆ ಒಂದು ಲಿಂಕ್ದಿಂದ ಬುಕ್ ತರಿಸ್ಕೊರಿ. ಇಲ್ಲ ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲೂ ಹೋಗಿ ಬುಕ್ ತೊಗೊಂಬರ್ರಿ. ಅದ್ರ ರೇಟ್ 52 ರೂಪಾಯಿನೇ ಏನು ಅಷ್ಟೇ ಐತಿ. 21 ಅಧ್ಯಾಯ ಇರ್ತಾವೆ, ಅತ್ಯಂತ ಸರಳ ಇರ್ತಾವೆ, ನಮಗೆಲ್ಲರಿಗೂ ಅರ್ಥವಾಗೋ ಭಾಷೆದಾಗೆ ಇದ್ದಾವೆ. ಹಾಗಾಗಿ ಈ ಒಂದು 21 ದಿನದ ಸೇವೆಯನ್ನು ಎಲ್ಲರೂ ಮಾಡಿರಿ ಅನ್ಕೋತ ಇವತ್ತಿನ ಈ ಸೇವೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ಕೋದನು. ನೆಕ್ಸ್ಟ್ ಸ್ವಾಮಿ ಅತ್ಯಂತ ಸರಳ ಉಪಾಯಗಳನ್ನ ನಿಮ್ಮ ಜೊತೆ ತೊಗೊಂಬರ್ತಿದ್ದೇನು. ಶ್ರೀ ಸ್ವಾಮಿ ಸಮರ್ಥ.